ಎನ್ಡಿಎ ಅಂದ್ರೆ ನ್ಯಾಷನಲ್ ಡಿಸ್ಟ್ರಾಯ್ ಅಲಯನ್ಸ್ ಅಂತ ಅರ್ಥ. ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ಪ್ರದೀಪ್ ಈಶ್ವರ್ ಅವರು ವ್ಯಂಗ್ಯವಾಡಿದ್ದಾರೆ. ಎನ್ಡಿಎ ಅಂತ ಅಂದ್ರೆ ಅವರ ಮೈತ್ರಿ ಅಂತ ಅಂದ್ರೆ ನ್ಯಾಷನಲ್ ಡಿಸ್ಟ್ರಾಯ್ ಅಲಯನ್ಸ್ ಅನ್ನುವಂತ ಅರ್ಥ ಅಂತೇಳಿ ಶಾಸಕ ಪ್ರದೀಪ್ ಈಶ್ವರ್ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡುವಾಗ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಜೋಶಿ ಎಚ್ಡಿಕೆಗೆ ದೇಶದ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದೆ. ಇಬ್ಬರು ರಾಜ್ಯಕ್ಕೆ ಏನ್ ಮಾಡಿದ್ದಾರೆ ತಿಳಿಯುವ ಆಸಕ್ತಿ ಇದೆ. ನಾವು ದೆಹಲಿಗೆ ಹೋಗಿ ಮನವಿ ಕೊಟ್ಟಿದ್ವಿ. ಆ ಮನವಿ ಪತ್ರ ಏನಾಯ್ತು? ಸ್ಪಂದನೆ ಮಾಡದೇ ಇದ್ದಾಗ ಪ್ರತಿಭಟನೆಯನ್ನು ಮಾಡಿದ್ದಾಗಿದೆ. ಅವರು ರಿಪೋರ್ಟ್ ಕಾರ್ಡ್ ಅನ್ನ ಕೊಡ್ಲಿ, ಏನಾಯ್ತು, ಇಲ್ಲಿವರೆಗೂ ಏನ್ ಡೆವಲಪ್ಮೆಂಟ್ಸ್ ಆಗಿದೆ, ಏನ್ ಕ್ರಮ ತೆಗೆದುಕೊಳ್ತಿದ್ದಾರೆ, ಒಂದು ವರ್ಷದಲ್ಲಿ ಎಷ್ಟು ಹೊಸ ಯೋಜನೆಯನ್ನ ಕೊಟ್ಟಿದ್ದಾರೆ ಎನ್ಡಿಎ ಸರ್ಕಾರ. ಬಹಿರಂಗ ಚರ್ಚೆಗೆ ಎಚ್ಡಿ ಕುಮಾರಸ್ವಾಮಿ ಜೋಶಿ ಅವರಿಗೆ ಪತ್ರ ಬರೀತೀನಿ. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿರೋದು. ಎನ್ಡಿಎ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನೇಷನ್ ಡಿಸ್ಟ್ರಾಯಿಂಗ್ ಅಲಿಯನ್ಸ್ ಏನು ಬಿಜೆಪಿಯ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಮತ್ತೆ ನಮ್ಮ ಜೆಡಿಎಸ್ ನ ಕುಮಾರಸ್ವಾಮಿ ಸಾಹೇಬ್ರಿಗೆ ಸಿಕ್ಕಾಪಟ್ಟೆ ರಾಜ್ಯದ ಮೇಲೆ ಪ್ರೀತಿ ಪ್ಯಾರು ಮೊಹಬ್ಬತ್ ಎಲ್ಲ ಆಗ್ಬಿಟ್ಟಿದೆ. ಇಶ್ಯೂಸ್ ಇಟ್ಕೊಂಡು ಸ್ಟ್ರೈಕ್ ಎಲ್ಲ ಮಾಡ್ತಿದ್ದಾರೆ. ನಾನು ಕುಮಾರಸ್ವಾಮಿ ಸರ್ನ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ನೀವು ಹಿರಿಯರು, ಇಬ್ರು ಸಚಿವರೇ, ಒಬ್ರು ಮಾಜಿ ಮುಖ್ಯಮಂತ್ರಿಗಳು, ಸರ್ ನೀವು ಕಳೆದ 1 ವರ್ಷದಿಂದ ಕೇಂದ್ರದಲ್ಲಿ ಏನು ಕಡಿದು ಕಟ್ಟೆ ಹಾಕಿದಾರೋ ಅಂತ ರಾಜ್ಯದ ಜನಕ್ಕೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ನನಗೂ ಕ್ಯೂರಿಯಾಸಿಟಿ ಇದೆ. ಸೊ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕುಮಾರಸ್ವಾಮಿ ಅವರಿಗೆ ಆತ್ಮಸಾಕ್ಷಿ ಇದ್ರೆ ದಯವಿಟ್ಟು ಬಹಿರಂಗ ಚರ್ಚೆಗೆ ಬನ್ನಿ ಸರ್. ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನೀವು ಕೇಂದ್ರದವ್ರು ಏನ್ ಮಾಡಿದ್ದೀರಾ ನಮ್ಮ ರಾಜ್ಯಕ್ಕೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ನೀವು ಬಂದ್ರೆ ನಾನು ಕಳೆದ 2 ವರ್ಷ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತ ತಮ್ಮ ಜೊತೆ ನಾನು ಚರ್ಚೆ ಮಾಡಕ್ ಇಷ್ಟಪಡ್ತೀನಿ. ನೋಡಿ, ಎಲ್ರು ಹೋಗಿ ಮನವಿಗಳು ಕೊಡ್ತಾರೆ. ನಾವು ಡೆಲ್ಲಿಗೆ ಹೋಗಿ ಸ್ಟ್ರೈಕು ಮಾಡಿದೀವಿ. ಮನವಿಗಳಿಗೆ ಯಾವಾಗ ಇವ್ರು ಸ್ಪಂದಿಸರ್, ನಾವು ಡೆಲ್ಲಿಯಲ್ಲಿ ಹೋಗಿ ಜಂತರ್ ಮಂತರ್ ಅಂತ ಸ್ಟ್ರೈಕು ಮಾಡಿದೀವಿ. ಆದ್ರೂ ಇವ್ರು ಸ್ಪಂದಿಸಿಲ್ಲ ಕುಮಾರಸ್ವಾಮಿ. ಮತ್ತೆ ವೈಯಕ್ತಿಕವಾಗಿ ತುಂಬಾ ಜನ ಸಚಿವರು ಭೇಟಿ ಮಾಡಿದ್ದು ಇದೆ. ತಾವು ಮಾಧ್ಯಮಗಳಲ್ಲಿ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಅನ್ನೋದು ಸುದ್ದಿ ಆಗಿದೆ. ಬಟ್ ಕುಮಾರಸ್ವಾಮಿ ಅವ್ರಿಗೆ ನಾವು ಭೇಟಿ ಮಾಡ್ತೀವಿ. ಒಂದು ಆಸ್ಪೆಕ್ಟ್, ಅವ್ರು ರಾಜ್ಯದಿಂದ ಗೆದ್ದವರಲ್ವಾ, ನಮ್ಮ ರಾಜ್ಯದ ಬಗ್ಗೆ ಪ್ರೀತಿ ಎಲ್ಲಿದೆ? ನಾನು ಕುಮಾರಣ್ಣ ಅವ್ರನ್ನ ಕೇಳಬೇಕು ಅಂತ ಆಸೆ, ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕೇಳಬೇಕು ಅಂತ ಆಸೆ. ನಾನು ನನ್ನ 2 ವರ್ಷದ ರಿಪೋರ್ಟ್ ಕಾರ್ಡ್ ಮೊನ್ನೆ ಮುಂದೆ ಇಟ್ನಲ್ಲ, ನಾನು ಅವ್ರದ್ದು ಸಂಸದದ ರಿಪೋರ್ಟ್ ಕಾರ್ಡ್ ಕೇಳ್ತಿದ್ದೀನಲ್ಲ. ಏನಾದ್ರೂ ಮಾತಾಡಿದ್ರೆ ಆಪರೇಷನ್ ಸಿಂಧೂರ್ ಅಂತಾರೆ, ಏನಾದ್ರೂ ಮಾತಾಡಿದ್ರೆ ಮೋದಿ ಅಂತಾರೆ. ನೀವು 1 ವರ್ಷದಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ದೀರಾ, ಎಷ್ಟು ಹೊಸ ಪ್ರಾಜೆಕ್ಟ್ಸ್ ಕೊಟ್ಟಿದ್ದೀರಾ, ನಿಮ್ ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಿ. ಎನ್ಡಿಎ ಇದೇ ಸಂದರ್ಭದಲ್ಲಿ ನಂದಿ ಬೆಟ್ಟದಿಂದ ವಿಧಾನಸೌಧಕ್ಕೆ ಸಂಪುಟ ಸಭೆ ಸ್ಥಳಾಂತರದ ಬಗ್ಗೆನೂ ಪ್ರತಿಕ್ರಿಯೆ ಕೊಟ್ಟರು. ಸಂಪುಟ ಸಭೆ ಸ್ಥಳಾಂತರದ ಬಗ್ಗೆ ಪ್ರದೀಪ್ ಈಶ್ವರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯೋಜನೆಗಳಿಗೆ ಸುಮಾರು 4,000 ಕೋಟಿ ಅನುದಾನ ಕೇಳಿದ್ವಿ. ಇದೆಲ್ಲದಕ್ಕೂ ಸಮಯ ಬೇಕು ಅಂತ ಸ್ವಲ್ಪ ಮುಂದೆ ಹೋಗಿದೆ. 3ರಿಂದ 4,000 ಕೋಟಿ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದೇವೆ. ರಾಜ್ಯ ಸರ್ಕಾರದಲ್ಲಿ ಅನುದಾನ ಕೊರತೆ ಇಲ್ಲ, ಬದಲಿಗೆ ಸ್ವಲ್ಪ ಸಮಯ ಬೇಕು. ವಿಧಾನಸೌಧದಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. 3ರಿಂದ 4,000 ಕೋಟಿ ಡಿಮ್ಯಾಂಡ್ ಇಟ್ಟಿದ್ದೀವಿ ನಾವು ಸರ್ಕಾರದಲ್ಲಿ. ವಾಸ್ತವವಾಗಿ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ. ನಿನ್ನೆ ಬೆಳಗ್ಗೆ 11 ಗಂಟೆವರೆಗೂ ಮೀಟಿಂಗ್ ಅಲ್ಲಿ ನಡೆಯಂಗೆ ಇತ್ತು. 11 ಗಂಟೆಗೆ ಸಿಎಂ ಸಾಹೇಬ್ರ ಜೊತೆ ಕೂತಾಗ ನಮಗೂ ಆದ್ರೆ ಡಿಸ್ಕಷನ್ ಬಂದಾಗ ಸಬ್ಜೆಕ್ಟ್ಸ್ ತುಂಬಾ ಮಿಸ್ ಆಗ್ತವೆ ಅನ್ನೋ ಡೌಟ್ ಇಂದ ನಾವೇ ಮುಂದಕ್ಕೆ ಹಾಕ್ಸ್ತೀವಿ. ಏನು 1 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು PWD ರೋಡ್ಸ್ ಹಾಕಿದ್ವಿ, ಅದು ವೇಸ್ಟ್ ಆಗಲ್ಲ. ಒಂದು ಆ ವೆಲ್ಕಮ್ ಬೋರ್ಡ್ ಒಂದು ವೇಸ್ಟ್ ಆಗುತ್ತೆ, ಅದನ್ನ ಮತ್ತೆ ಹಾಕಿಸ್ತೀವಿ. ಇಲ್ಲ ಸರ್, ನೆನ್ನೆಲ್ಲ ತಡೆದಿದೀವಿ ನಾವು. ಸ್ನೇಹ ಯಾವತ್ತಿದ್ರು ಸ್ನೇಹನೇ. ಅವ್ರ ಹಳೆ ಸ್ನೇಹಿತರಲ್ಲ, ನನಗೆ ಹಳೆ ಶತ್ರುಗಳವರು. ಸೊ ಅವ್ರೇನಾದ್ರು ಹೇಳಿ, ನಾನು ಸಂಸದರ ಬಗ್ಗೆ ಮಾತಾಡಬಾರ್ದು ತೀರ್ಮಾನ ಮಾಡಿದ್ದೀನಿ. ಬಟ್ ವಾಸ್ತುಗಲ್ಲ, ಒಂದು ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, 3ರಿಂದ 4,000 ಕೋಟಿ ಡಿಮ್ಯಾಂಡ್ ಇಟ್ಟಿದ್ದೀವಿ ನಾವು ಸರ್ಕಾರದಲ್ಲಿ. ವಾಸ್ತವವಾಗಿ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ. ನಿನ್ನೆ ಬೆಳಗ್ಗೆ 11 ಗಂಟೆವರೆಗೂ ಮೀಟಿಂಗ್ ಅಲ್ಲಿ ನಡೆಯಂಗೆ ಇತ್ತು. 11 ಗಂಟೆಗೆ ಸಿಎಂ ಸಾಹೇಬ್ರ ಜೊತೆ ಕೂತಾಗ ನಮಗೂ ಆದ್ರೆ ಡಿಸ್ಕಷನ್ ಬಂದಾಗ ಸಬ್ಜೆಕ್ಟ್ಸ್ ತುಂಬಾ ಮಿಸ್ ಆಗ್ತವೆ ಅನ್ನೋ ಡೌಟ್ ಇಂದ ನಾವೇ ಮುಂದಕ್ಕೆ ಹಾಕ್ಸ್ತೀವಿ. ಏನು 1 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು PWD ರೋಡ್ಸ್ ಹಾಕಿದ್ವಿ, ಅದು ವೇಸ್ಟ್ ಆಗಲ್ಲ. ಒಂದು ಆ ವೆಲ್ಕಮ್ ಬೋರ್ಡ್ ಒಂದು ವೇಸ್ಟ್ ಆಗುತ್ತೆ, ಅದನ್ನ ಮತ್ತೆ ಹಾಕಿಸ್ತೀವಿ. ಇಲ್ಲ ಸರ್, ನೆನ್ನೆಲ್ಲ ತಡೆದಿದೀವಿ ನಾವು. ಸ್ನೇಹ ಯಾವತ್ತಿದ್ರು ಸ್ನೇಹನೇ. ಅವ್ರ ಹಳೆ ಸ್ನೇಹಿತರಲ್ಲ, ನನಗೆ ಹಳೆ ಶತ್ರುಗಳವರು. ಸೊ